ನಮಗೆ JDSನಿಂದ ಮೈತ್ರಿ ಅಭ್ಯರ್ಥಿ ಆದರೆ ಉತ್ತಮ. ಈಗ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಏನು ಅವಶ್ಯಕತೆ ಇರಲಿಲ್ವಲ್ಲ. ರಾಮನಗರ ಜಿಲ್ಲೆಯಾಗಿ ಮಾಡಿದರು ಕುಮಾರಸ್ವಾಮಿ ಅವರು. ತುಂಬ ಅಭಿವೃದ್ಧಿ ಆಗದೆ ಒಳ್ಳೆಯದಾಗಿದೆ. ಈಗ ಸೇರಿಸುವ ಅವಶ್ಯಕತೆ ಏನಿರಲಿಲ್ಲ. ಈಗ ಯಾರು ಬಂದರೂ ಅಭಿವೃದ್ಧಿ ಆಗುತ್ತೆ ಸರ್. ಈಗ ನಮಗೆ ಮೈತ್ರಿ ಅಭ್ಯರ್ಥಿ BJP ಬಂದರೆ NDA ಅಭ್ಯರ್ಥಿ ಆದರೆ ತುಂಬ ಒಳ್ಳೆಯದು ಸರ್. ಈಗ ಬೈ ಎಲೆಕ್ಷನ್ ಬರ್ತಾ ಇದೆ, ಯಾರು ಬಂದರೂ ಉತ್ತಮ ಸರ್? ನಮಗೆ ಮೈತ್ರಿ ಅಭ್ಯರ್ಥಿ NDAಯಿಂದ ಯಾರು ಬಂದ್ರೂ ಉತ್ತಮನೇ. ಈಗ ಇಷ್ಟು ದಿನ ಇಲ್ಲದೆ ಇವಾಗ DK ಶಿವಕುಮಾರ್ ಅವ್ರು ಬಂದಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಒಂದು ವರ್ಷದಿಂದ ಎಲ್ಲಿ ಹೋಗಿದ್ರು ಸರ್ ಅವರು? ಒಂದು ವರ್ಷದಿಂದ ಬಂದಿಲ್ಲ ಇಲ್ಲಿಗೆ. ಇವಾಗ ಬಂದಿದ್ದಾರೆ. ಅದೇನೋ ನಾವು ಗೋಲ್ಡನ್ ನಗರ ಮಾಡ್ತೀವಿ ಅಂತ, ಅದು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಸುಮ್ಮನೆ ಬಂದವ್ರು 50 ಎಲೆಕ್ಷನ್ ಮಾಡ್ತಾರೆ. ಇವಾಗ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು ಎಲ್ಲರ ಹತ್ರನೂ. ಈಗ ರಾಮನಗರ ಡಿಸ್ಟ್ರಿಕ್ಗೆ ಇದು ಕೊಟ್ಟವ್ರಲ್ಲ, ಈಗ 3 ಲಕ್ಷ ಗ್ರ್ಯಾಂಟ್ ಬೇಕು ಅಂತ ಕೊಡ್ತಾರೆ. 3 ಲಕ್ಷ ಗ್ರ್ಯಾಂಟ್ ಕೊಡೋಕ್ಕಾಗುತ್ತಾ? ಈಗ ಗೃಹಲಕ್ಷ್ಮಿ ಇದ್ದೇ ದುಡ್ಡು ಕೊಡೋಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ. 3 ತಿಂಗಳಾಯಿತು, ಅದೇ ಸ್ಟಾಪ್ ಆಗೋಗಿದೆ. ಇನ್ನು ಅವರು ಇಲ್ಲಿ ಬಂದು ಈಗ 3 ಲಕ್ಷ ಗ್ರ್ಯಾಂಟ್ ಕೊಡಿ, ಮನೆ ಬೇಕು, ಸೈಟ್ ಬೇಕು ಅಂತೆಲ್ಲ ಕೇಳ್ತಾರೆ. ಇವ್ರ ಕೈ ಕೊಡೋಕ್ಕೆ ಸಾಧ್ಯ ಆಗುತ್ತಾ? ಆ್ಯಕ್ಚುಲಿ ಈಗ ಗೌರ್ಮೆಂಟಲ್ಲಿ ಫಂಡೇ ಇಲ್ಲ. ಇವ್ರು ಹೆಂಗೆ ಕೊಡೋಕ್ಕೆ ಸಾಧ್ಯ? ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ಬೇಕಂತ ಇದು ಮಾಡಿದ್ದಾರೆ, ಅದ್ರ ಬಗ್ಗೆ ಸರ್ ಬೆಂಗಳೂರು ತನಕ ಹೋಗೋಕ್ಕಾಗುತ್ತಾ ಈಗ ನಾವು? ಈಗ ರಾಮನಗರ ತುಂಬ ಇಲ್ಲ, 3-4 ತಾಲೂಕು ಸೆಂಟ್ರ್ ಇದೆ. ಇವಾಗ ಕುಮಾರಣ್ಣವರು ತುಂಬ ಅಭಿವೃದ್ಧಿನೂ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಈಗ ಅಷ್ಟು ದೂರ ಹೋಗೋಕ್ಕಾಗುತ್ತೆ ಜನಗಳು? ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ನನ್ನ ಪ್ರಕಾರ ಇದು ರಾಮನಗರ ಇರೋದೇ ಉತ್ತಮ ಅಂತ ನನ್ನ ಅನಿಸಿಕೆ ಪ್ರಕಾರ. ಒಟ್ಟಾರೆ ಹೇಳಿದ್ರೆ ಅಭಿವೃದ್ಧಿ ಯಾರು ಬಂದರೆ ಅಭಿವೃದ್ಧಿ ಆಗುತ್ತೆ? NDA ಮೈತ್ರಿ ಇದರಲ್ಲಿ ಯಾರು ಬಂದರೂ ಅಭಿವೃದ್ಧಿ ಆಗುತ್ತೆ ಸರ್. ಈಗ ಆ್ಯಕ್ಚುಲಿ ಕಾಂಗ್ರೆಸ್ ಅವರು ಪಾಪ MLAಗಳಿಗೇ ಗ್ರ್ಯಾಂಟ್ಗಳು ಕೊಡ್ತಾಯಿಲ್ಲ. ಈ ರೋಡ್ಗಳು ಅದು ಇದೆಲ್ಲ ಏನಿತ್ತು ಎಲ್ಲ ಕೆಲಸಗಳು ಅರ್ಧದಾಗಿ ನಿಂತಿದೆ ಎಲ್ಲ. ಒಂದು ವರ್ಷದಿಂದ ಏನಂದ್ರೆ ಏನು ಮಾಡಿಲ್ಲ. ಒಂದು ವರ್ಷದಿಂದ ಇವ್ರಿಗೆ ಗೃಹಲಕ್ಷ್ಮಿಗೆ, ಯುವ ನಿಧಿ ಇವಕ್ಕೆ ದುಡ್ಡು ಫಂಡ ಇದು ಮಾಡೋಷ್ಟರಲ್ಲೇ ಸಾಕಾಗೋದು ಅವ್ರಿಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.